ನಮ್ಮ ಕೆಲಸನೂ ಆಗಬೇಕಿದೆ. ಅವರು ತುಂಬ ದೊಡ್ಡವರು, ನಮಗೆ ಸಾಕ್ಷಾತ್ತಾಗಿ ಸಿಗೋದಿಲ್ಲ. ನೀವುಗಳೇನಾದರೂ ಹೇಳ್ತಾ ಅವಾಗವಾಗ ನೆನಪಿಸ್ತಾ ಇದ್ದರೆ ಅವ್ರು ಯಾವಾಗಾದ್ರು ನಮ್ಮ ಕಡೆಗೆ ಕೃಪಾ ಕಟಾಕ್ಷವನ್ನು ಬೀರ್ತಾರೆ ಅಂತ ನಾವು ಲೋಕದಲ್ಲಿ ದೊಡ್ಡ ದೊಡ್ಡವ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಅದೇ ರೀತಿಯನ್ನ ಭಗವಂತನ ಬಗ್ಗೆ ಅಂತ ನೋಡಕ್ಕೆ ಹೋದರೆ ಅವನು ಬಹಳ ದೊಡ್ಡವನು. ಅವನ ಹತ್ರ ಹೋಗಿ ನಾವು ಸಾಕ್ಷಾತ್ತಾಗಿ ಕೇಳೋಕ್ಕಾಗಲ್ಲ ಅಂತ ಅಂದುಬಿಟ್ಟೇನೆ ಅವನ ಹೆಂಡತಿ, ಅವನ ಮಕ್ಕಳು, ಅವನ ಸೊಸೆಯರು, ಅವನ ಮೊಮ್ಮಕ್ಕಳು, ಅವ್ರ ಮಕ್ಕಳು ಅಂತ ಹೀಗೆ ಇವ್ರನ್ನೆಲ್ಲ ಹಿಡ್ಕೊಂಡಿದ್ದೀವಿ ನಾವು. ನನ್ನ ಬಗ್ಗೆ ನಿನಗೆ ನೆನಪಿಲ್ಲ ಅಂತ ಹೇಳಿದರೆ ನಾನು ಒಪ್ಪೋದಿಲ್ಲ. ನನಗೆ ಗೊತ್ತೇ ಇಲ್ಲಪ್ಪ, ಇಷ್ಟು ದಿವಸ ನಿನ್ನ ರಕ್ಷಣೆ ಮಾಡಬೇಕು ಅಂತ ನೀನು ಹೇಳಬೇಡ. ನಾನು ಅಂದರೆ ನಿನಗೆ ನೆನಪಿಲ್ಲ, ನಾನು ಮಾಡಿದ ಪುಣ್ಯಗಳು ಅಂದರೆ ನಿನಗೆ ನೆನಪಿಲ್ಲ. ಹಾಗಾದರೆ ಪಾಪಗಳ ಅನುಸಾರವಾಗಿ ಕೆಟ್ಟ ಫಲ ಕೊಡಬೇಕಾದ್ರೆ ನಿನಗಿದ್ದ ನೆನಪು, ಮತ್ತು ನಮ್ಮನ್ನು ರಕ್ಷಿಸಬೇಕು ಅಂತ ಬಂದು ಕೂಡಲೇ ನಾವು ನಮ್ಮ ಪುಣ್ಯ ನಿನಗೆ ನೆನಪಿಲ್ಲ ಅಂದರೆ ಹೇಗಾಗತ್ತೆ? ಹೇ ಭಗವಂತನೇ, ಭಕ್ತರು ಮಾಡಿದಂತಹ ಪುಣ್ಯಕರ್ಮಗಳನ್ನು ನೀನು ನೆನಪಿಸಿಕೋ. ಸಂಸಾರ ಬಂಧನದಿಂದ ಬಿಡಿಸಿ ಅಭ್ಯಾಸ ಇರುವ ನನಗೆ ನಾನು ಬಂದಾಗ ಈ ಕರು ನನ್ನ ಕಡೆ ಏನೋ ಪ್ರೀತಿಯಿಂದ ನೋಡಿದಾಗ ಅಯ್ಯೋ ಕಟ್ಟಿಬಿಟ್ಟಿದಾರಲ್ಲ ಇದನ್ನ ಅಂತ ಬಿಚ್ಚಬೇಕು ಅಂತ ಆಸೆ ಆಯಿತು, ಬಿಚ್ಚಿಬಿಟ್ಟೆ ಅಂತ ಹೇಳಿದಂಥವನು ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯಸಂಧ ತೀರ್ಥರು ರಚಿಸಿದ ವಿಷ್ಣು ಸ್ತುತಿಯ ಮುಂದುವರೆದ ಭಾಗ. ಭಗವಂತ ಹಾಗೂ ಅವನ ಪರಿವಾರದವರನ್ನು, ದೇವತೆಗಳನ್ನು ವಿಶೇಷವಾಗಿ ಸ್ತುತಿಸಿ ಪ್ರಾರ್ಥನೆ ಮಾಡುವಂತಹ ಕ್ರಮ ಮುಂದುವರಿತಾ ಇದೆ. ಹಿಂದಿನ ಸಂಚಿಕೆಯಲ್ಲಿ ಹೇಳಿರುವಂತೆ 26 ಹಾಗೂ 27ನೇ ಶ್ಲೋಕಗಳಲ್ಲಿ ವಾಯುದೇವರನ್ನು ಮತ್ತು ಮಹಾಲಕ್ಷ್ಮೀ ದೇವಿಯರನ್ನು ಸ್ತೋತ್ರ ಮಾಡಲಾಗಿದೆ. ಅವರಿಂದ ಪ್ರಾರ್ಥಿಸಲ್ಪಟ್ಟ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪ್ರವೃತ್ತನಾಗ್ತಾನೆ, ನಮ್ಮ ಮೇಲೆ ಪ್ರಸನ್ನನಾಗ್ತಾನೆ ಎಂಬಂತಹ ಭರವಸೆಯೊಂದಿಗೆ ಮತ್ತು ಅವನನ್ನು ಪ್ರಾರ್ಥನೆ ಮಾಡಲಾಗ್ತಾ ಇದೆ. ಸೇವೆ ದೇವೇಶ ಭಾವೇ ಮಮ ವಸ ಗುರವೇ ತೇ ನಮಃ ಶ್ರೀಶ ಭಾವೇ ಶ್ರುತ್ಯಬ್ಧೇರ್ಭೂರ್ಯಮೀವೇ ವಿಜಿತರವೇ ಸ್ಯಾದ್ದಯಾತೀವ ಜೀವೇ ಸೌವೇತೆ ವೇದ ರಾವೇಡಿತ ಚರಣ ಭವೇ ಮಗ್ನ ಮುದ್ಧೃತ್ಯ ದಾಸಂ ಶೈವೇ ದೈವೇ ತ್ವಯಿನೇ ರತಿಮತಿ ವಿಭವೇ ಮಾಮವೇಷ್ಟ ಪ್ರದಾತಃ. ದೇವರನ್ನು ಸ್ತೋತ್ರ ಮಾಡುವಾಗ, ದೇವರನ್ನು ನಮಸ್ಕರಿಸುವಾಗ ನಮ್ಮಲ್ಲಿ ಯಾವ ತರಹದ ಭಾವನೆ ಇರಬೇಕು ಅನ್ನೋದನ್ನು ಸತ್ಯಸಂಧ ತೀರ್ಥರು ಈ ಮಾತಿನ ಮೂಲಕವಾಗಿ ಶಿಕ್ಷಣ ಮಾಡಿಕೊಡ್ತಾ ಇದ್ದಾರೆ. ನಮಸ್ಕಾರ ಮಾಡೋದು ಅಂದರೆ ಏನು? ನಾನು ನಮಸ್ಕಾರ ಮಾಡ್ತೀನಿ ಅಂತ ಅನೇಕ ಬಾರಿ ಇಲ್ಲಿಯವರೆಗೆ ಬಂದಿದೆ. ನಮಸ್ಕಾರ ಮಾಡುವುದು ಅಂದರೆ ಏನು? ನಮಸ್ಕಾರ ಮಾಡೋದು ಅಂತ ಬಂದ ಕೂಡಲೇ ನಾವೆಲ್ಲ ಭಾವಿಸುವುದಿಷ್ಟೇ, ಒಬ್ಬರ ಮುಂದೆ ಬಗ್ಗಿ ತಲೆಯನ್ನು ನೆಲಕ್ಕೆ ಹಚ್ಚಿ ಕೈ ಮುಗಿದು ಹೇಳೋದು. ಇದು ಕೇವಲ ದೈಹಿಕವಾಗಿ ಆಯಿತು. ಇದರ ಜೊತೆಗೆ ಮಾನಸಿಕ ಭಾವ ಸೇರಿಕೊಳ್ಳಿಲ್ಲ ಅಂದರೆ ಅದು ನಮಸ್ಕಾರವೇ ಆಗೋದಿಲ್ಲ. ನಾನು ಇವರ ಮುಂದೆ ಅಲ್ಪ, ಇವರು ನನ್ನಕ್ಕಿಂತಲೂ ಬಹಳ ದೊಡ್ಡವರು ಅಂತ ಈ ಎರಡು ಭಾವನೆಗಳು ಅವಶ್ಯವಾಗಿ ಮೇಳೈಸಬೇಕು. ಆವಾಗಲೇ ಒಂದು ನಮಸ್ಕಾರಕ್ಕೆ ಬೆಲೆ ಬರಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ನೋಡಿದಾಗ ಇಲ್ಲಿ ಈ ಶ್ಲೋಕದಲ್ಲಿ ಅದನ್ನು ವಿಶೇಷವಾಗಿ ಸತ್ಯಸಂಧ ತೀರ್ಥರು ತೋರಿಸ್ಕೊಡ್ತಾ ಇದ್ದಾರೆ. ತಮ್ಮ ಬಗ್ಗೆ ಬಂತು ಅಂದರೆ ಏನೆಲ್ಲ ದೋಷಗಳನ್ನು ಭಗವಂತನ ಮುಂದೆ ವಿಜ್ಞಾಪನೆ ಮಾಡಿಕೊಳ್ತಾರೆ. ಅದೇ ಭಗವಂತ ಹಾಗಿಲ್ಲ, ಅವನ ಸ್ಥಿತಿಯೇ ಬೇರೆ ಇದೆ ಅಂತನ್ನುವುದನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಬಂತು ನಾನು ನೀಚ, ಅವನು ಉಚ್ಚ, ನಾನು ಅಲ್ಪ, ಅವನು ಮಹಾನ್ ಎಂಬ ಭಾವನೆ ಆ ಮಾತಿನಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅದೇ ಭಗವಂತನಿಗೆ ಮಾಡುವ ಮುಖ್ಯವಾದಂತಹ ನಮಸ್ಕಾರ, ಮನಸ್ಸಿನಿಂದ ನಡೆಸುವಂತಹ ನಮಸ್ಕಾರ. ನಮ್ರವಾದಂತಹ ಭಾವನೆ, ನಮ್ರವಾದಂತಹ ಶಾರೀರಿಕವಾದ ಕ್ರಿಯೆ ಬರುವುದರ ಹಿನ್ನೆಲೆಯಲ್ಲಿಯೂ ಕೂಡ ಈ ವಿಧವಾದಂತಹ ಮನಸ್ಸಿನ ಪ್ರವೃತ್ತಿ ಬಹಳ ಅವಶ್ಯಕವಾಗ್ತದೆ. ಭಗವಂತನು ಯಾವ ತರಹದ ದೋಷಗಳಿಂದಲೂ ಕೂಡ ರಹಿತನಾದವನು. ಆದರೆ ನಾವು ಮಾತ್ರ ಪ್ರತಿಯೊಬ್ಬರೂ ಕೂಡ ಭೂರಿ
ಬಹಳ ಹೆಚ್ಚು ಪ್ರಮಾಣದಲ್ಲಿ ಅಮೀವ ಅಂದರೆ ಪಾಪದಿಂದ ಕೂಡಿದಂಥವರು. ಇಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಕೇವಲ ದಯೆ ಅನ್ನೋದು ಒಂದೇ ನಿಮಿತ್ತವಾಗಲಿಕ್ಕೆ ಸಾಧ್ಯ. ಎಷ್ಟೋ ಸಂದರ್ಭದಲ್ಲಿ ಕಷ್ಟದಲ್ಲಿದ್ದವರನ್ನು ನಾವು ರಕ್ಷಣೆ ಮಾಡ್ತೇವೆ. ಆ ರೀತಿಯಲ್ಲಿ ರಕ್ಷಣೆ ಮಾಡುವಾಗ ನಮ್ಮ ಉದ್ದೇಶ ಹೇಗಿರುತ್ತೆ? ಇವರಿಂದ ನನಗೇನಾದರೂ ಪ್ರಯೋಜನವಾಗಬಹುದು ಅನ್ನುವ ನಿರೀಕ್ಷೆ ಕೆಲವು ಸಂದರ್ಭಗಳಲ್ಲಿ ಇರ್ತದೆ. ಆದರೆ ಭಗವಂತನಿಗೆ ಮಾತ್ರ ಆ ತರಹದ ಯಾವ ನಿರೀಕ್ಷೆಗಳು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನು ಪೂರ್ಣನಿದ್ದಾನೆ. ಪೂರ್ಣನಾದ ಮೇಲೆ ಯಾಕೆ ನಮ್ಮನ್ನು ಅವನು ರಕ್ಷಣೆ ಮಾಡಬೇಕು ಹೇಳಿ? ಕೇವಲ ದಯೆ ಎಂಬುದೊಂದೇ ಕಾರಣವಾಗಬೇಕು ನಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ. ಭಗವಂತನು ಈ ತರಹ ಪೂರ್ಣನಿದ್ದಾನೆ ಅಂತನೂ ವೇದ ಹೇಳ್ತಾ ಇದೆ, ಅವನು ದಯೆಯನ್ನು ತೋರ್ತಾನೆ ಅಂತನೂ ಹೇಳ್ತಾ ಇದೆ. ಅಂತಾದ್ದರಿಂದ ಆ ಭರವಸೆ ಮೇಲೆ ಭಗವಂತನಲ್ಲಿ ನಾವು ಶರಣ ಹೊಂದ್ತಾ ಇದ್ದೇವೆ, ರಕ್ಷಣೆ ಮಾಡು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದ ರಾವೇಡಿತ ಚರಣ, ವೇದ ರಾವ ಅಂದರೆ ವೇದದಲ್ಲಿ ಬರುವ ಶಬ್ದಗಳು, ಅದರಿಂದ ಸ್ತುತ್ಯವಾದಂತಹ ಸ್ವರೂಪವುಳ್ಳಂಥವನು ಭಗವಂತ. ಇಲ್ಲದಿದ್ದರೆ ನಾವು ಏನಾದರೂ ಯಾರ್ದಾರು ಬೇರೆಯವರು ಮಾತಿನಿಂದ ಕೇಳಿದರೆ ಭಗವಂತನನ್ನು ತಪ್ಪಾಗಿ ತಿಳಿದುಕೊಳ್ತಾ ಇದ್ವಿ. ಕೆಲವರು ಹೀಗೆ ಹೇಳ್ಬೋದು, ಅವನಿಗೆ ನಮ್ಮಂಥವರಿಂದ ತುಂಬ ಪ್ರಯೋಜನ ಇದೆ, ನೀವು ಹೋಗಿ ಅವನಿಗೆ ಬೇಕಾಗಿರುವ ಕೆಲಸ ಮಾಡಿಕೊಟ್ರೆ ನಿಮ್ಮನ್ನು ಅವನು ರಕ್ಷಣೆ ಮಾಡೇ ಮಾಡ್ತಾನೆ, ಹೋಗಿ ಅಂತ ಕೆಲವರು ದೇವರ ಹತ್ರ ಕಳಿಸ್ಬಹುದು ನಮ್ಮನ್ನು. ಅದು ತಪ್ಪು. ಯಾಕೆ? ದೇವರಿಗೆ ನಮ್ಮಿಂದ ಆಗಬೇಕಾದ್ದೇನೂ ಇಲ್ಲ. ಇನ್ನು ಕೆಲವ್ರ ಹತ್ರ ಹೋದರೆ, ಆ ದೇವ್ರ ಹತ್ರ ಹೋಗಬೇಡ್ರಿ, ಅವನು ಪೂರ್ಣ, ಅವನಿಗೆ ಯಾರಿಂದೂ ಏನಾಗಬೇಕಾದ್ದಿಲ್ಲ, ನಿಮ್ಮನ್ನು ರಕ್ಷಣೆ ಮಾಡಿ ಅವನಿಗೇನಾಗಬೇಕಾದ್ದು ಅಂತ ಹೀಗೆ ಯಾರಾದರೂ ಹೇಳಿದರು ಅಂದರೆ ಅದು ತಪ್ಪು. ಯಾಕೆಂದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದು ಇವರಿಬ್ಬರು ಹೇಳಿದ್ರಲ್ಲೂ ಕೂಡ ಒಂದೊಂದು ಅಂಶಗಳು ಸರಿ ಇದೆ. ಅವನು ರಕ್ಷಣೆ ಮಾಡ್ತಾನೆ ಎಂಬ ಅಂಶವೂ ಸತ್ಯ ಇದೆ, ಅವನು ಪೂರ್ಣನಾಗಿದ್ದಾನೆ ಎಂಬ ಅಂಶವೂ ಸತ್ಯ ಇದೆ. ಎರಡನ್ನೂ ಜೋಡಿಸಿಕೊಳ್ಳೋದಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ. ಆದರೆ ಅದನ್ನು ವೇದ ನಮಗೆ ವ್ಯಾಖ್ಯಾನ ಮಾಡಿಕೊಡುತ್ತೆ. ಇಲ್ಲ, ಭಗವಂತನಿಗಿದು ಸಾಧ್ಯ ಇದೆ. ಯಾಕೆ? ಇವೆರಡನ್ನು ಒಂದು ಕಡೆಗೆ ಸೇರಿಸುವಂತಹ ಭಗವಂತನ ಗುಣವೇ ಯಾವುದು? ದಯಾ ಎಂಬ ಗುಣ. ಇಂತಹ ದಯಾ ಎಂಬ ಗುಣದಿಂದ ಕೂಡಿದ ಆ ಭಗವಂತ ಪ್ರಾಕೃತ ಶರೀರ ರಹಿತನಾದಂಥವನು, ಭಾರೀ ತೇಜಸ್ವಿಯಾದಂಥವನು ಶ್ರೀರಾಮಚಂದ್ರ. ಅವನ ಹೆಸರು ಚಂದ್ರ ಅಂತ ಅದ್ರಲ್ಲಿ ಸೇರಿಕೊಂಡಿರಬಹುದು, ಆದರೆ ಅವನ ಬೆಳಕಿದೆಯಲ್ಲ, ಅವನ ಪ್ರಕಾಶ ದ್ಯುತಿ ಅಂತೇನಿದೆಯಲ್ಲ, ಅದು ಸೂರ್ಯನನ್ನು ಮೀರಿಸುವಂತಹದ್ದಿದೆ. ಸಾಮಾನ್ಯವಾಗಿ ಚಂದ್ರನ ಪ್ರಕಾಶ ಅಂತ ನೋಡೋಕ್ಕೆ ಹೋದರೆ ಸೂರ್ಯನಕ್ಕಿಂತ ಕಮ್ಮಿ ಇರುತ್ತೆ ಅಂತ ಒಂದು ಭಾವನೆ ಇರ್ತದೆ. ಹಾಗಲ್ಲ, ಅನಂತ ಸೂರ್ಯರ ಪ್ರಕಾಶವನ್ನು ಒಟ್ಟಿಗೆ ಸೇರಿಸಿದರೂ ಕೂಡ ಅದನ್ನು ಮೀರಿಸುವಂತಹ ವಿಶೇಷವಾದಂತಹ ಪ್ರಕಾಶ ಭಗವಂತನದ್ದು. ಅಂತಹ ತೇಜಸ್ವಿ ಸ್ವರೂಪನಾಗಿರುವಂತಹ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೇ ಭಗವಂತನೇ, ನನ್ನನ್ನು ರಕ್ಷಣೆ ಮಾಡು. ನಿನ್ನ ಈ ರಾಮಾವತಾರದಲ್ಲಿ ಇರುವಂತಹ ವಿಶೇಷವಾದ ಬಿರುದು ಇಷ್ಟಪ್ರದಾತನಾದವನು ನೀನು. ರಾಮದೇವರು ಅಂದರೆ ಅವರ ತನಕ ಯಾರಾದರೂ ಬಂದು ಏನಾದರೂ ಕೇಳಿದರು ಅಂದರೆ ಅವರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಅದನ್ನು ಕೊಟ್ಟೇ ತೀರ್ತಾ ಇದ್ರು. ರಾಮದೇವರು ಕಾಡಿಗೆ ಹೊರಟರು, ಯಾರು ಕೇಳಿದವ್ರಿಗೆಲ್ಲ ಏನೆಲ್ಲ ಕೊಟ್ಟರು. ಕೊನೆಗೊಬ್ಬ ಬ್ರಾಹ್ಮಣ ಬಂದ, ನಾನು ಯಾಗ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ, ನನಗೂ ದುಡ್ಡು ಗಿಡ್ಡು ಬೇಕಾಗಿದೆ, ಕೊಡು ಅಂತ. ರಾಮದೇವರು ಅವನಿಗೆ ಕೊಡಬೇಕು ಅಂತ ನಿರ್ಧರಿಸಿ, ವೃದ್ಧನಾದ ಬ್ರಾಹ್ಮಣ ಅವನಿಗೆ ಹೇಳ್ತಾರೆ, ನೋಡು, ನನ್ನ ಹತ್ರ ಹಸುಗಳಿವೆ ಈಗ ಕೊಡೋದಕ್ಕೆ, ನಾನು ಕೊಡ್ತೇನೆ, ನೀನು ಇಲ್ಲಿ ನಿಂತ್ಕೊಂಡು ನಿನ್ನ ಕೈಯಲ್ಲಿರುವ ದಂಡವನ್ನು ಎತ್ತಿ ಬಿಸಾಕು, ಆ ದಂಡ ಎಲ್ಲಿ ತನಕ ಹೋಗಿ ಬೀಳತ್ತೆ ಅಲ್ಲಿ ತನಕ ಹಸುಗಳನ್ನು ನಿಲ್ಲಿಸಿ ನೀನು ಕೊಡ್ತೀನಿ ಅಂತ ಹೇಳಿದರು. ಅವನು ಎತ್ತಿ ಶಕ್ತಿ ಹಾಕಿ ಕೋಲನ್ನು ಬಿಸಾಕಿದರೆ ಸರಿಯೂ ನದಿಯ ತೀರ ತನಕ ಹೋಗಿ ಬಿತ್ತು ದಂಡ. ಅಲ್ಲಿಯ ತನಕ ಹಸುಗಳನ್ನು ನಿಲ್ಲಿಸಿ ರಾಮದೇವರು ಅವನಿಗೆ ಕೊಟ್ಟರು. ತುಂಬ ಖುಷಿಯಾಗಿ ಹೋದ ಬ್ರಾಹ್ಮಣ. ಇನ್ನು ಲಂಕೆಗೆ ಹೋದರೆ ವಿಭೀಷಣ ಓಡಿ ಬಂದ ರಾಮದೇವರ ಹತ್ರ. ಯಾಕೆ? ಮನಸ್ಸಿನಲ್ಲಿ ಇಟ್ಕೊಂಡಿದ್ದ, ನಮ್ಮ ಅಣ್ಣ ರಾವಣ ಸತ್ತೋದ ಮೇಲೆ ಇಡೀ ಲಂಕೆ ನನ್ನ ಪಾಲಾಗ್ತದೆ, ಅದಾಗಬೇಕು ಅಂದರೆ ನಾನು ರಾಮನ ಹಿಡ್ಕೋಬೇಕು ಅಂತ ರಾಮನ ಪಾದ ಹಿಡ್ಕೊಂಡ. ರಾಮದೇವರು ರಾವಣನನ್ನು ಸಂಹರಿಸುವ ಮುಂಚೆನೇ ಲಂಕೆ ನಿನ್ನದು ಅಂತ ಕೊಟ್ಟು ಅವನನ್ನು ಪಟ್ಟಾಭಿಷೇಕ ಮಾಡಿ ಕೂಡಿಸಿದರು. ರಾಮದೇವರು ವಾಪಸ್ಸು ಬಂದರು, ಅಯೋಧ್ಯಾಧಿಪತಿಯಾದರು. ಇನ್ನೇನು ಪರಮಧಾಮಕ್ಕೆ ಹೋಗೋದಕ್ಕೆ ಕೆಲವ ಕಾಲ ಉಳಿದಿತ್ತು ಅಷ್ಟೆ. ದುರ್ವಾಸರು, ರುದ್ರಾವತಾರರು ಅವರು ಬಂದರು. ನನಗೀಗಿಂದೀಗಲೇ ಸಿದ್ಧವಾದಂಥ ಅನ್ನ ಹಾಕಬೇಕು, ಇನ್ನು ಮೇಲೆ ಕೂಡಿಸಿ ಅನ್ನವನ್ನು ಸಿದ್ಧಪಡಿಸಬಾರ್ದು,
ಮೊದಲೇ ಅನ್ನ ಸಿದ್ಧಪಡಿಸಿದ್ದಾಗಿರಬಾರ್ದು ಅಂದರು. ಹೌದಾ, ಕೂತ್ಕೊಳ್ಳಿ ಅಂತ ಕೂಡಿಸಿ ತಮ್ಮ ಕೈಯಿಂದಲೇ ಅನ್ನ ಸೃಷ್ಟಿಯನ್ನು ಮಾಡಿ ಅವರಿಗೆ ಬೇಕಾದದ್ದನ್ನು ಭಗವಂತ ಕೊಟ್ಟ. ಹೀಗೆ ರಾಮದೇವರ 3 ಕಥೆಗಳನ್ನು ಹೇಳಿದೆ ನಾನು ಸಂಕ್ಷೇಪವಾಗಿ. ಇಂಥದ್ದು ಎಷ್ಟು ಕಥೆಗಳಿದೆ. ಪರಮಾತ್ಮನು ಈ ಅವತಾರದಲ್ಲಿ ಇಷ್ಟಪ್ರದಾತ ಅನ್ನೋದನ್ನು ಇಂತಹ ಅನೇಕ ಸಂದರ್ಭಗಳಲ್ಲಿ ಸಾಬೀತುಪಡಿಸಿದ್ದಾನೆ. ಆದ್ದರಿಂದಲೇ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬ ಭರವಸೆಯಿಂದ ನಾವು ರಾಮದೇವರನ್ನೇ ಪ್ರತಿನಿತ್ಯ ಪೂಜೆ ಮಾಡ್ತೇವೆ. ಹಾಗೆ ಅಂತ ಕೃಷ್ಣ ಅವನು ಇಷ್ಟಪ್ರದಾತ ಅಲ್ಲ ಅಂದ್ಕೊಂಡ್ಬಿಡ್ಬೇಡಿ, ಮತ್ತೆ ಅದು ತಪ್ಪಾಗ್ತದೆ. ಕೃಷ್ಣನೂ ಹಾಗೇ ಇದ್ದಾನೆ, ಅವನನ್ನು ಸ್ತೋತ್ರ ಮಾಡಿ ಅವನು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಅಂತ ಮುಂದಿನ ಶ್ಲೋಕದಲ್ಲಿ ಕೃಷ್ಣನನ್ನು ಉಲ್ಲೇಖಿಸಿ ಅವರು ಸ್ತೋತ್ರ ಮಾಡ್ತಾರೆ. ಅಧುನಾ ಸಧುನಾ ತು ಭೂತಬಂಧಂ ಮಧುನಾಶಿ ಮಧುನಾ ಧಿಯಾ ಚ ಪೂರ್ಣಃ ಮಧುನಾ ವಿಧುನಾ ಸಮಾನ ವಕ್ತ್ರಃ ವಿಧಿನಾ ಯೋ ವಿಧಿನಾ ಸಮರ್ಚಿತೋ ಮೇ. ಭಗವಂತನು ಮಧು ಕುಲದಲ್ಲಿ ಹುಟ್ಟಿದವನು, ಅದಕ್ಕೆ ಅವನನ್ನು ಮಾಧವ ಅಂತ ಈ ರೀತಿಯಾಗಿ ಕರೀತಾರೆ. ಆದರೆ ಅವನು ಮಧುಸೂದನ ಅಂತಲೂ ಅವನಿಗೆ ಹೆಸರಿದೆ. ಯಾಕೆಂದರೆ ಮಧುನಾಮಕನಾದ ದೈತ್ಯನನ್ನು ಸಂಹರಿಸಿದಂಥವನು ಭಗವಂತ. ಇಲ್ಲಿ ಈ ಶ್ಲೋಕದಲ್ಲಿ ವೈಶಿಷ್ಟ್ಯ ಏನು ಅಂದರೆ ಅನೇಕ ಬಾರಿ ಧಕಾರವನ್ನು ಪ್ರಾಸಬದ್ಧವಾಗಿ ಕೂಡಿಸಿದ್ದಾರೆ. ಅಧುನಾ ಸಧುನಾ ತು ಭೂತ ಬಂಧಂ ಮಧುನಾಶಿ ಮಧುನಾ ಧಿಯಾ ಚ ಪೂರ್ಣಃ ಅಂತ ಹೀಗೆ ಪ್ರಾಸವನ್ನು ಜೋಡಿಸಿದ್ದಾರೆ. ಆ ಶ್ರೀಕೃಷ್ಣ ಪರಮಾತ್ಮನು ಕೂಡ ಚಂದ್ರನಂತೆ ಕಾಂತಿ ಸಂಪನ್ನನಾದವನು. ನೋಡಿ, ಹಿಂದಿನ ಶ್ಲೋಕದಲ್ಲಿ ಸೂರ್ಯನಂತೆ ಕಾಂತಿ ಸಂಪನ್ನ ಅಂತ ಹೇಳಿದರು. ಇವಾಗ ವಿಧುನಾ ಸಮಾನ ವಕ್ತ್ರಃ ಅಂತ. ವಿಧು ಅಂದರೆ ಚಂದ್ರ, ಚಂದ್ರನಂತೆ ಅವನಿಗೆ ಹೋಲುವಂತಹ ಮುಖ ಉಳ್ಳವನು. ಅಂದರೆ ಚಂದ್ರನನ್ನು ನೋಡಿದರೆ ಆಹ್ಲಾದ ಉಂಟಾಗ್ತದೆ. ನಿಮಗೆ ಚಂದ್ರನನ್ನು ನೋಡಿದರೆ ಆಹ್ಲಾದ ಆಗತ್ತೋ ಬಿಡತ್ತೋ, ಕೃಷ್ಣನ ಮುಖಾರವಿಂದವನ್ನು ನೋಡಿದ್ರಂತೂ ಆಹ್ಲಾದ ಉಂಟಾಗುವುದರಲ್ಲಿ ಸಂಶಯವೇ ಇಲ್ಲ. ಅಂತಹ ಆ ಭಗವಂತನಿಂದ ಈ ತರಹದ ಆಹ್ಲಾದವಾಗತ್ತೆ ಅಂತಾದ್ದರಿಂದಲೇ ಯಥಾ ವಿಧಿಗಳಿಗೆ ಅನುಸಾರವಾಗಿ, ವಿಧಿ ಅಂದರೆ ಚತುರ್ಮುಖ ಬ್ರಹ್ಮದೇವರು ಅವನನ್ನು ಪೂಜೆ ಮಾಡಿದ್ದಾರೆ ಭಗವಂತನನ್ನು. ಅಂತಹ ಬ್ರಹ್ಮಪೂಜಿತನಾದಂತಹ ಪರಮಾತ್ಮ ಶ್ರೀಕೃಷ್ಣ ತನ್ನ ಹತ್ತಿರ ಬಂದಂತಹ ಕುಚೇಲನಿಗೆ ಅವನೇನು ಕೇಳಿಕೊಂಡಿಲ್ಲ ಬಾಯಿಂದ, ಅವನ ಹೆಂಡತಿ ಹೇಳಿ ಕಳಿಸಿದ ಮಾತ್ರದಿಂದಲೇ ಅವನು ತಂದುಕೊಟ್ಟಂತಹ ಅವಲಕ್ಕಿಯನ್ನು ಸ್ವೀಕರಿಸಿ ಅವನಿಗೆ ಅಪಾರವಾದ ಸಂಪತ್ತನ್ನು ಕೊಟ್ಟವನು. ಹೀಗೆ ಯಾವ ಅವತಾರದಲ್ಲಿ ಭಗವಂತನ ಬಗ್ಗೆ ನೋಡಿದರೂ ಕೂಡ ಇಷ್ಟಪ್ರದಾತ ಅಂತಲೇ ಅವನನ್ನು ಸ್ತೋತ್ರ ಮಾಡುವಂತಹದ್ದಿದೆ. ಆದ್ದರಿಂದ ನಾವು ಆ ಭಗವಂತನಲ್ಲಿ ಈ ವಿಧವಾದಂತಹ ಪ್ರಾರ್ಥನೆಯನ್ನು ಮಾಡಿ ನಮಗೆ ಬೇಕಾದಂತೆ ಏನು ಬೇಕು, ಭೂತಬಂಧಂ ಧುನಾತು. ಭೂತಬಂಧ ಅಂದ್ರೇನು? ಈ ಸಂಸಾರ ಬಂಧವನ್ನು ಬಿಡುಗಡೆ ಮಾಡಬೇಕು. ಯಾಕೆಂದರೆ ಕೃಷ್ಣಾವತಾರದಲ್ಲಿ ಹಾಗೆ ಭಗವಂತ ಮಾಡಿದ್ದಾನೆ. ತುಂಬ ಜನ ಸಜ್ಜನರಿಗೆ ನಾನಾ ತರಹದ ಬಂಧ. ನೋಡಿ, ಕಾರಾಗೃಹದಲ್ಲಿ ತಂದೆ ತಾಯಿಗಳಿದ್ದರು, ಅವರನ್ನು ಬಿಡಿಸಿದ. ಉಗ್ರಸೇನ ಇದ್ದ, ಅವನನ್ನು ಬಿಡಿಸಿದ. ನರಕಾಸುರನ ಬಂಧನದಲ್ಲಿ 16,100 ಜನ ಹೆಣ್ಣುಮಕ್ಕಳಿದ್ದರು, ಅವರನ್ನು ಬಿಡಿಸಿದ, ತಾನವರನ್ನು ವಿವಾಹವಾದ. ಜರಾಸಂಧನ ಬಂಧನದಲ್ಲಿ ಅಶನ ವಸನಗಳಿಲ್ಲದೆ ಎಲ್ಲೋ ಗಿರಿದ್ರೋಣಿಯಲ್ಲಿ ಬಿದ್ದಂಥವರು ರಾಜರು, ಅವರುಗಳನ್ನು ಮೋಚನ ಮಾಡಿದ. ಹೀಗೆ ಎಷ್ಟು ಜನರ ಬಗ್ಗೆ ಹೇಳಬೇಕು. ಭಗವಂತ ಕೃಷ್ಣಾವತಾರದಲ್ಲಿ ಬಂಧನದಲ್ಲಿದ್ದವರನ್ನು ಬಿಡುಗಡೆ ಮಾಡಿದ್ದೇ ದೊಡ್ಡ ಕೆಲಸ. ಅವನು ಸಣ್ಣ ಹುಡುಗ ಇದ್ದಾಗಿದ್ದರೂ ಆ ಕೆಲಸ ಮಾಡ್ತಾ ಇದ್ನಂತೆ. ವಾದಿರಾಜರು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅದನ್ನು. ಕರುಗಳನ್ನು ಬಿಚ್ಚಿಬಿಡ್ತಾ ಇದ್ದ ಹೋಗಿ. ಕರುಗಳನ್ನು ಯಾಕೆ ಬಿಚ್ತೀಯೋ ಅಂತ ಯಾರಾದರೂ ಗೋಪಿಕೆಯರು ಕೇಳಿದರೆ ನಕ್ಕು ಕೃಷ್ಣ ಉತ್ತರಿಸ್ತಾ ಇದ್ನಂತೆ, ಇಲ್ಲ, ನನಗೆ ಕಟ್ಟಿ ಅಭ್ಯಾಸ ಇಲ್ಲ, ಬಿಚ್ಚಿ ಅಭ್ಯಾಸ. ಯಾಕೆ ಅಂದರೆ ನನಗೆ ಬೇಕಾದವರು, ನನ್ನನ್ನು ಪ್ರೀತಿಯಿಂದ ನೋಡಿದವರು ಅಂತ ಯಾರಿರ್ತಾರೆ ಅವರನ್ನು ಸಂಸಾರ ಬಂಧನದಿಂದ ಬಿಡಿಸಿ ಅಭ್ಯಾಸ ಇರುವ ನನಗೆ, ನಾನು ಬಂದಾಗ ಈ ಕರು ನನ್ನ ಕಡೆ ಏನೋ ಪ್ರೀತಿಯಿಂದ ನೋಡಿದಾಗ ಅಯ್ಯೋ ಕಟ್ಟಿಬಿಟ್ಟಿದಾರಲ್ಲ ಇದನ್ನು ಅಂತ ಬಿಚ್ಚಬೇಕು ಅಂತ ಆಸೆ ಆಯಿತು, ಬಿಚ್ಚಿಬಿಟ್ಟೆ ಅಂತ ಹೇಳಿದಂಥವನು ಶ್ರೀಕೃಷ್ಣ. ಆವಾಗಿನಿಂದಲೂ ಈ ಕಟ್ಟು ಬಿಚ್ಚುವ
ಬಂಧನ ಬಿಡಿಸುವಂತಹ ವಿಶೇಷವಾದ ಅನುಗ್ರಹವನ್ನು ಹಸುಕರುಗಳಿಂದ ಆರಂಭಿಸಿ ರಾಜನ ಪರ್ಯಂತ ಮಾಡಿದ ಭಗವಂತ ಅದೇ ಒಂದು ಸಾಲಿನಲ್ಲಿ ನನ್ನನ್ನು ಕೂಡ ಸೇರಿಸಿಕೊಂಡು ಈ ಬಂಧನದಿಂದ ಬಿಡುಗಡೆ ಮಾಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಇಲ್ಲಿ ಸತ್ಯಸಂಧ ತೀರ್ಥರು ತೋರಿಸಿಕೊಡ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಅಧುನಾ ಈಗಿಂದೀಗಲೇ ಬಿಡಿಸು ಅಂತ ಏನೋ ಪ್ರಾರ್ಥನೆ ಏನೋ ಮಾಡಿದ್ದಾಯಿತು, ಅದೆಲ್ಲ ಚೆನ್ನಾಗಿದೆ. ಆದರೆ ದೇವರು ಕೂಡಲೇ ಮಾಡೋದಿಲ್ಲ. ಯಾಕೆ ಅಂದರೆ ಅವನದೊಂದು ನಿಯಮ ಇದೆ. ಏನು ಅಂದರೆ ಸಂಸಾರದಿಂದ ಬಿಡುಗಡೆ ಮಾಡೋದು ಅನ್ನೋದು ಖಚಿತ, ಮಾಡ್ತೀನಿ ಅಂತ ನಾನು ಮಾತು ಕೊಡ್ತೀನಿ. ಆದರೆ ನನ್ನದೊಂದು ನಿಯಮ ಇದೆ, ಆ ನಿಯಮಕ್ಕೆ ಒಳಪಟ್ಟು ನೀವು ಬನ್ನಿ ಅಂತ ಹೇಳ್ತಾನೆ ಭಗವಂತ. ಅದು ವೇದವ್ಯಾಸ ದೇವರ ಕಥೆಯಲ್ಲಿ ಕಂಡು ಬರ್ತದೆ. ಅವರು ವ್ಯಾಸ, ಕೃಷ್ಣ, ರಾಮ ಈ ಎಲ್ಲ ಭಗವಂತನ ರೂಪಗಳನ್ನು ಉಪಾಸನೆ ಮಾಡುವಂಥವರು. ವೇದವ್ಯಾಸ ದೇವರ ಕಥೆಯಲ್ಲಿ ಬರ್ತದೆ ನೋಡ್ರಿ, ಒಂದು ಸಣ್ಣ ಕೃಮಿ, ಅದಕ್ಕೆ ಅನುಗ್ರಹ ಮಾಡಿದರು. ಹಿಂದಿನ ಜನ್ಮದಲ್ಲಿ ಲೋಭದಿಂದ ಕೂಡಿದ ಒಬ್ಬ ವ್ಯಕ್ತಿ ಅವನು. ಆದರೆ ಲೋಭದೋಷದಿಂದ ಕೃಮಿಯಾಗಿದ್ದ ಅಂತಾದರೂ ಕೂಡ ದೇವರಲ್ಲಿ ಭಕ್ತಿ ಇತ್ತು ಹಿಂದಿನ ಜನ್ಮದಲ್ಲಿ ಅಂತಾದ್ದರಿಂದ ಈ ಜನ್ಮದಲ್ಲಿ ಅವನನ್ನು ಅನುಗ್ರಹ ಮಾಡಿದ ಭಗವಂತ, ವ್ಯಾಸ ಉದ್ಧಾರ ಮಾಡಿದ. ಆದರೆ ಅದರ ಅನಂತರದಲ್ಲಿ ನೋಡು, ಹೇಳ್ತಾನೆ ಭಗವಂತ, ನಿನ್ನನ್ನು ರಕ್ಷಣೆ ಮಾಡಿ ನಿನಗೆ ಮೋಕ್ಷವನ್ನು ಕೊಡೋದಕ್ಕೆ ಅಸ್ಮಿನ್ ಕ್ಷಣೇ ದಾತುಮಹಂ ಸಮರ್ಥ, ಮೋಕ್ಷವನ್ನು ಇದೇ ಕ್ಷಣದಲ್ಲಿ ನಾನು ಕೊಡಬಹುದು. ತಥಾಪಿ ಸೀಮಾರ್ಥಮವಾಪ್ಯ ವಿಪ್ರತನುಂ ವಿಮುಕ್ತೋ ಭವ ಮತ್ಪ್ರಸಾದಾತ್. ಆದರೂ ಮುಂದೊಂದು ಜನ್ಮದಲ್ಲಿ ನೀನು ನನ್ನ ಬಗ್ಗೆ ಸರಿಯಾದಂತಹ ಪರಿಶುದ್ಧವಾದಂತಹ ಜ್ಞಾನವನ್ನು ಪಡೆದು ಅದರ ಪ್ರಭಾವದಿಂದ ಮೋಕ್ಷಕ್ಕೆ ಹೋಗಬೇಕು. ಯಾಕೆ? ಅದೊಂದು ನಿಯಮ, ನಾನು ಅನಾದಿ ಕಾಲದಿಂದ ನಡೆಸಿಕೊಂಡು ಬಂದಂತಹ ನಿಯಮ ಇದೆ. ನಿನ್ನೆ ಇವತ್ತು ನಾಳೆ ಮಾಡಿದಂಥ ನಿಯಮ ಅಲ್ಲ ಎಂಬುದನ್ನು ಭಗವಂತ ತೋರಿಸಿಕೊಟ್ಟು ಅದೇ ರೀತಿಯಾಗಿಯೇ ಆ ಕೃಮಿಯನ್ನು ಮುಂದೆ ಮೋಕ್ಷದವರೆಗೆ ಕರ್ಕೊಂಡು ಹೋದಂಥವನು ಭಗವಂತ, ವ್ಯಾಸರೂಪಿಯಾದ ಪರಮಾತ್ಮ. ಅದೇ ಮಾರ್ಗದಲ್ಲಿಯೇ ನಾನು ಬರೋದಕ್ಕೆ ಸಿದ್ಧನಾಗಿದ್ದೇನೆ, ಆ ವಿಷಯ ನನಗೆ ಗೊತ್ತಿದೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಶ್ರುತಿಸ್ತ್ವನುಗತಾ ಹರೇರ್ಮತಿತ ಏವ ನಷ್ಟಾ ಭವೇತ್, ನುತಿರ್ನ ರಚಿತಾ ಮಯಾ ನ ಚ ನತಿರ್ನವಾಪಿ ಸ್ಮೃತಿ, ಗತಿರ್ಮಮ ನ ವಿದ್ಯತೆ ಯತಿಪತೆ ಭವಂತಂ ವಿನಾ, ಶ್ರುತಿ ಪ್ರಭೃತಿ ಸಾಧನೈ ಶ್ರುತಿತತೀಡಿತಂ ದರ್ಶಯ. ಸಂಸಾರ ನಮಗೆ ಬೆನ್ನತ್ತಿದ ಒಂದು ದೊಡ್ಡ ಬಂಧನ. ಇದು ಭಗವಂತನ ಜ್ಞಾನದಿಂದಲೇ ಪರಿಹಾರವಾಗೋದು, ಅದರಿಂದಲೇ ಅದರ ನಾಶವಾಗೋದು ಅನ್ನೋದರಲ್ಲಿ ಸಂಶಯವಿಲ್ಲ. ಆ ಭಗವಂತನ ಜ್ಞಾನ ನಮಗಿದೆ ಅನ್ನೋದನ್ನು ತೋರಿಸಿಕೊಡುವ ಮಾರ್ಗವೇ ಯಾವುದು? ದೇವರನ್ನು ನಾವು ಸ್ತೋತ್ರ ಮಾಡೋದು, ದೇವರನ್ನು ಸ್ಮರಿಸೋದು. ನಾವು ಇದನ್ನೊಂದನ್ನು ಮಾಡಿಲ್ಲ ನೋಡಿ, ಬೇರೆ ಎಲ್ಲ ಮಾಡ್ತಾ ಇದ್ದೇವೆ. ಅಂದರೆ ಅರ್ಥ ಏನು? ದೇವರಲ್ಲಿ ನಮಗೆ ಭಕ್ತಿ ಇಲ್ಲ, ದೇವರ ಜ್ಞಾನ ಇಲ್ಲ ಎಂಬಂತೆ ಆಗತ್ತೆ. ಯದ್ಯಪಿ ಅವರಿಷ್ಟೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಎಷ್ಟು ದೇವರ ಸ್ತೋತ್ರ ಮಾಡಿದರೂ, ಎಷ್ಟು ದೇವರ ಸ್ಮರಣೆ ಮಾಡಿದರೂ ಕೂಡ ಅಯ್ಯೋ ನಾವೇನು ದೇವರ ಸ್ತೋತ್ರ ಮಾಡಿಲ್ಲ ರೀ ಅಂತನ್ನುವಂತಹ ಭಾವನೆ ಇದೆ. ಎಷ್ಟೋ ಬಾರಿ ನಮಗೆ ಅತ್ಯಂತ ಪ್ರಿಯರಾದವರನ್ನು ಊಟಕ್ಕೆ ಕರೆದಾಗ ಸಾಕಷ್ಟು ಅಡಿಗೆಗಳನ್ನು ಮಾಡಿರ್ತೀವಿ, ಎಲೆ ತುಂಬ ಬಡಿಸಿರ್ತೀವಿ, ಆದರೆ ಹೇಳೋದು ಮಾತ್ರ ಏನು ಮಾಡಲಿಕ್ಕಾಗಿಲ್ಲ, ಇಷ್ಟೇ ಅಡುಗೆ ಮಾಡಿದ್ದೀವಿ, ಇದರಿಂದಲೇ ನೀವು ಸಂತುಷ್ಟರಾಗ್ರಿ ಅಂತ ಹೇಳುವ ಒಂದು ಕ್ರಮ ಇದೆಯಲ್ಲ. ಆ ರೀತಿಯಲ್ಲಿ ಭಗವಂತನ ಬಗ್ಗೆ ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ಕಮ್ಮಿ. ಯಾಕೆ ಅಂದರೆ ತುಂಬ ಸ್ತೋತ್ರ ಮಾಡುವಂಥವರು ಬ್ರಹ್ಮಾದಿ ದೇವತೆಗಳಿದ್ದಾರೆ. ಅವರು ಮುಂದೆ ನಾವು ಸ್ತೋತ್ರ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಹೋದರೆ ಅದು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಬಹಳನೇ ಮಾಡಿರಬಹುದು, ಆದರೆ ಅದು ಭಗವಂತನ ಮುಂದೆ ಹೋಗಿ ನಾವು ಬಹಳ ಮಾಡಿದ್ದೇವೆ ಅಂತ ಹೇಳಿಕೊಳ್ಳುವುದು ಸರ್ವಥಾ ಸರಿಯಲ್ಲ. ಅದಕ್ಕಾಗಿ ನಾನು ಅಷ್ಟು ಪ್ರಚುರವಾಗಿ ನಿನ್ನನ್ನು ಸ್ತೋತ್ರ ಮಾಡಬೇಕು, ಅಂತಹ ಒಂದು ರೀತಿಯಲ್ಲಿ ನನಗೆ ಜ್ಞಾನ, ವೇದಗಳಲ್ಲಿ ಬಂದಿರುವಂತಹ ರೀತಿಯಲ್ಲಿ ನಿನ್ನ ಸ್ವರೂಪದ ಜ್ಞಾನ ನನಗೆ ಆಗಬೇಕು ಭಗವಂತ. ಯಾಕೆ? ನಿನ್ನ ನಿಯಮವನ್ನು ನಾನು ವ್ಯಾಸ ರೂಪದಲ್ಲಿ ಅದರ ಚರಿತ್ರದಲ್ಲಿ ಕಂಡಿದ್ದೇನೆ. ಜ್ಞಾನ ಬರುವ ತನಕ ಎಂತಹ ತನ್ನ ಪ್ರೀತಿ ಪಾತ್ರನಾದಂತಹ ವ್ಯಕ್ತಿಯನ್ನು ಕೂಡ ಭಗವಂತ ಮುಕ್ತಿಗೆ ಕರ್ಕೊಂಡು ಹೋಗೋದಿಲ್ಲ. ನಿಯಮ ಅದು. ಯಾಕೆಂದರೆ ಭಕ್ತರು ಭಗವಂತನಿಗೆ ಆ ತರಹ ನಿಯಮಗಳನ್ನು ಮಾಡಿದ್ದಾರೆ. ಅದು ಮತ್ತೆ ರಾಮದೇವರ ಚರಿತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಜನಕರಾಜ ರಾಮದೇವರು ತನ್ನ ಊರಿಗೆ ವಿಶ್ವಾಮಿತ್ರರ ಜೊತೆಗೆ ಬಂದಾಗ ನೋಡಿದ ಕೂಡಲೇ ಇವನು ದೇವರು ಅಂತ ಅವನಿಗೆ ಗೊತ್ತಾಯಿತು. ಇವನಿಗೆ ತನ್ನ ಮಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿಕೊಂಡ. ವಿಶ್ವಾಮಿತ್ರರು ಹೇಳಿದರು, ನೋಡಪ್ಪ ಇವನನ್ನು ನಿನ್ನ ಅಳಿಯ ಮಾಡ್ಕೋ ಅಂತ ಹೇಳಿದರು. ನನ್ನ ಮನಸ್ಸಲ್ಲೂ ಹಾಗೇ ಇದೆ, ಆದರೆ ನನ್ನದೊಂದು ನಿಯಮ ಇದೆ ಅಂದ. ಏನು?
ಈ ಬಿಲ್ಲನ್ನು ಹೆದೆ ಏರಿಸಿದವರಿಗೆ ನನ್ನ ಮಗಳನ್ನು ಕೊಡಬೇಕು ಅಂತ ಮಾಡಿದ್ದೀನಿ. ಆಯಿತು, ಆ ನಿಯಮಕ್ಕೆ ಬದ್ಧನಾಗಿಯೇ ರಾಮ ನಿನ್ನ ಮಗಳಾದ ಸೀತೆಯನ್ನು ವಿವಾಹ ಮಾಡಿಕೊಳ್ತಾನೆ ಅಂತ ವಿಶ್ವಾಮಿತ್ರರು ಹೇಳಿದರು. ಭಗವಂತ ಶಿವಧನುರ್ಭಂಗ ಮಾಡಿ ಸೀತೆಯನ್ನು ವಿವಾಹ ಮಾಡಿಕೊಂಡ. ಹೀಗೆ ಭಕ್ತರೂ ಕೂಡ ತಾವು ಮಾಡಿಕೊಂಡು ಇರುವಂತಹ ಒಂದು ನಿಯಮಕ್ಕೆ ಪರಮಾತ್ಮನನ್ನು ಒಳಪಡಿಸೋದಕ್ಕೆ ಅಂತ ಇಚ್ಛೆ ಪಡ್ತಾರೆ. ಪ್ರೀತಿಯಿಂದ ಅವರು ಮಾಡಿದ ನಿಯಮವನ್ನು ಭಗವಂತ ಹೌದು ಅಂತ ಸ್ವೀಕರಿಸ್ತಾನೆ. ಹಾಗಿದ್ದ ಮೇಲೆ ಭಗವಂತ ಮಾಡಿದ ನಿಯಮವನ್ನು ಪ್ರೀತಿಯಿಂದ ಭಕ್ತರೂ ಕೂಡ ಹೌದು ಅಂತ ಸ್ವೀಕರಿಸಬೇಕಲ್ವೇ? ಸಮಾನ ನ್ಯಾಯ ಇದು. ಆದ್ದರಿಂದ ನಾವು ನಿನ್ನ ಈ ನಿಯಮವನ್ನು ಸ್ವೀಕರಿಸ್ತೇವೆ, ನಿನ್ನ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡು ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಹರೇ ಸುರೇಶ ರೇಖಯಾನತಂ ನುತಂ ಚ ತಂ ತತಂ ಭಜೆ ನಿಜೇ ಗಜೇ ಶಿವಕ್ರಿಯಾ ದಯಾಮಯಾದರೆ. ಹರೇ ಸ್ಮೃತಿರ್ನ ಚಾಸ್ತಿ ಚೇತ್ ಕಥಂ ಮಮಾಗ ಸಾಂಸ್ಮೃತಿ ಕೃತಂ ಸ್ಮರೇತಿ ಛತ್ರಯೀ ಯದಾಹ ತನ್ನ ವೇತ್ಸಿ ಕಿಂ. ಭಗವಂತ ಹೀಗೆಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಹೀಗೆ ಅನ್ನಬಹುದು ಅಂತ ಒಂದು ಪ್ರಶ್ನೆ ಏನು, ನನಗೆ ನೆನಪೇ ಇಲ್ಲ, ನಿನ್ನನ್ನು ರಕ್ಷಣೆ ಮಾಡಬೇಕಿತ್ತು, ಅಯ್ಯೋ ನಂಗೆ ನೆನಪೇ ಇಲ್ಲ. ಈಗ ಗಜೇಂದ್ರನ ಕಥೆಯಲ್ಲಿ ನಾವು ಅದನ್ನು ಕೇಳ್ತೀವಿ. ಗಜೇಂದ್ರ ಎಷ್ಟೋ ಸಾವಿರ ವರ್ಷಗಳ ಕಾಲ ಒದ್ದಾಡ್ತಾ ಇದ್ದ ಪಾಪ. ಆ ಮೊಸಳೆ ಅವನನ್ನು ನೀರೊಳಗೆ ಎಳಿತಾ ಇತ್ತು, ಅವನು ನೆಲದ ಕಡೆಗೆ ಬರಬೇಕು ಅಂತ. ಹೀಗೇ ತುಂಬ ಶ್ರಮಪಟ್ಟ. ಆಮೇಲೆ ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ. ಆವಾಗ ಹೇಳೋದೇನು ಗೊತ್ತಾ ಭಾಗವತದಲ್ಲಿ, ಸ್ಮೃತ್ವಾ ಹರಿಹಿ ತಮರಣಾರ್ಥಿನಂ ಅಪ್ರಮೇಯ ಅಂತ. ಅವನು ಸ್ತೋತ್ರ ಮಾಡಿದ ಮೇಲೆ ದೇವರಿಗೆ ನೆನಪಾಯಿತು, ಓ ಅವನೊಬ್ಬ ನನ್ನ ಭಕ್ತ ಇದ್ದಾನೆ, ಪಾಪ ಒದ್ದಾಡ್ತಾ ಇದ್ದಾನೆ, ಅವನನ್ನು ರಕ್ಷಿಸಬೇಕು ಅಂತ. ಅಂದರೆ ಮೊದಲು ದೇವರಿಗೆ ನೆನಪೇ ಇರಲಿಲ್ಲ, ಗೊತ್ತಿರಲಿಲ್ಲ. ಅವನು ಹಾಗೆ ಸ್ತೋತ್ರ ಮಾಡಿದ ಕೂಡಲೇ ನೆನಪಾಯಿತು ಅಂತ. ಇದಕ್ಕೆಲ್ಲ ಆಚಾರ್ಯರು ಸರಿಯಾದ ಭಾವವನ್ನು ತೋರಿಸಿಕೊಟ್ಟಿದ್ದಾರೆ ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ. ಇಂತಹ ವಾಕ್ಯಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಈ ವಿಷಯ ವಿಶೇಷವಾಗಿ ಈಶಾವಾಸ್ಯ ಭಾಷ್ಯದಲ್ಲಿ ಬರ್ತದೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸತ್ಯಸಂಧರು ಇಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಭಗವಂತನಿಗೆ. ಹೇ ಭಗವಂತನೇ, ನನ್ನ ಬಗ್ಗೆ ನಿನಗೆ ನೆನಪಿಲ್ಲ ಅಂತ ಹೇಳಿದರೆ ನಾನು ಒಪ್ಪೋದಿಲ್ಲ. ನನಗೆ ಗೊತ್ತೇ ಇಲ್ಲಪ್ಪ, ಇಷ್ಟು ದಿವಸ ನಿನ್ನ ರಕ್ಷಣೆ ಮಾಡಬೇಕು ಅಂತ ನೀನು ಹೇಳಬೇಡ. ನಾನು ಅಂದರೆ ನಿನಗೆ ನೆನಪಿಲ್ಲ, ನಾನು ಮಾಡಿದ ಪುಣ್ಯಗಳು ಅಂದರೆ ನಿನಗೆ ನೆನಪಿಲ್ಲ, ಆದರೆ ಮತ್ತೆ ನಾನು ಮಾಡಿದ ಪಾಪಗಳು ನಿನಗೆ ನೆನಪಿದೆಯಾ ಅಂತ ಕೇಳ್ತಾರವರು. ಯಾಕೆಂದರೆ ನಮಗೆ ಒಳ್ಳೆಯ ಫಲವೇ ಆಗಲಿ ಕೆಟ್ಟ ಫಲವೇ ಆಗಲಿ ದೇವರೇ ಕೊಡಬೇಕಲ್ಲ. ಕೆಟ್ಟ ಫಲಗಳನ್ನು ಕೊಡಬೇಕಾದ್ರೆ ಸುಮ್ಮನೆ ಕೊಡೋಕ್ಕಾಗಲ್ಲ. ಪಾಪಗಳ ಅನುಸಾರವಾಗಿಯೇ ನಮಗೆ ಆ ಕೆಟ್ಟ ಫಲಗಳನ್ನು ಕೊಡಬೇಕು. ಹಾಗಾದರೆ ಪಾಪಗಳ ಅನುಸಾರವಾಗಿ ಕೆಟ್ಟ ಫಲ ಕೊಡಬೇಕಾದ್ರೆ ನಿನಗಿದ್ದ ನೆನಪು ಮತ್ತು ನಮ್ಮನ್ನು ರಕ್ಷಿಸಬೇಕು ಅಂತ ಬಂದು ಕೂಡಲೇ ನಾವು ನಮ್ಮ ಪುಣ್ಯ ನಿನಗೆ ನೆನಪಿಲ್ಲ ಅಂದರೆ ಹೇಗಾಗತ್ತೆ? ಅದಕ್ಕೆ ತಾನೇ ಉಪನಿಷತ್ತುಗಳಲ್ಲಿ ಹೇಳಬೇಕಾದ್ರೆ ಕೃತಂ ಸ್ಮರ ಅಂತ ಹೇಳಿತು. ಹೇ ಭಗವಂತನೇ, ಭಕ್ತರು ಮಾಡಿದಂತಹ ಪುಣ್ಯಕರ್ಮಗಳನ್ನು ನೀನು ನೆನಪಿಸಿಕೋ. ಇದನ್ನು ನಮ್ಮ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ನೆನಪಿಸ್ಕೊಳ್ಳೋದು ಅಂದರೆ ದೇವರಿಗೆ ಮರ್ತೋಗ್ಬಿಟ್ಟಿದೆ ಅಂತಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನಮಗಾಗ್ತದೆ, ಲೋಕದಲ್ಲಿ ನಾವು ಯಾರಿಗೋ ಉಪಕಾರ ಮಾಡಿರ್ತೀವಿ, ನಮ್ಮಿಂದ ಏನೋ ತಪ್ಪುಗಳು ಆಗಿರುತ್ತೆ, ಅವರು ಬರೀ ನಾವು ಮಾಡಿದ ತಪ್ಪುಗಳನ್ನೇ ನೆನಪಿಟ್ಕೊಂಡಿರ್ತಾರೆ. ನಮ್ಮನ್ನು ಕಂಡಾಗೆಲ್ಲ ಅಥವಾ ಇನ್ನೊಬ್ಬರ ಮುಂದೆಲ್ಲ ಇವನ ಹತ್ರ ಎಡವಟ್ಟು ಮಾಡ್ದ ಅಂತ ಬೈತಾ ಇರ್ತಾರೆ. ಆದರೆ ನಾವು ಅವರು ಸಿಕ್ಕಾಗ ಏನಂತ ಹೇಳ್ತೀವಿ? ನೀನು ಬರೀ ನಾನು ಮಾಡಿದ ತಪ್ಪುಗಳನ್ನು ಅಷ್ಟೇ ಎಣಿಸ್ತೀಯ, ನಾನು ಒಳ್ಳೇದು ನಿನಗೆ ಉಪಕಾರನೂ ಮಾಡಿದ್ದೀನಿ ಅನ್ನೋ ನೆನಪಿಲ್ವೇ ನಿನಗೆ ಅಂತ ನಾವು ಬೈತೀವಿ. ಹಾಗೆ ಭಗವಂತನಿಗೆ ಹೇಳುವುದಲ್ಲ, ಅಲ್ಲಿ ಪರಮಾತ್ಮ ನಮ್ಮನ್ನು ಸ್ಮರಣೆ ಮಾಡಿಕೊಳ್ಳಲಿ ಅಂತ ಹೇಳುವುದರ ಅಭಿಪ್ರಾಯ ಏನು ಗೊತ್ತಾ? ಅದು ಪರಮಾತ್ಮನು ನಮ್ಮ ಬಗ್ಗೆ ಅನುಗ್ರಹೋನ್ಮುಖನಾಗಲಿ ಅಂತ ಅಷ್ಟೇ ಅಭಿಪ್ರಾಯ. ಭಗವಂತನಿಗೆ ನಾವು ಮಾಡಿದಂತಹ ಪಾಪಗಳ ಸ್ಮರಣೆ ಎನ್ನುವ ಶಬ್ದಕ್ಕೂ ಕೂಡ ಅರ್ಥ ಎಷ್ಟು? ಅದರ ಬಗ್ಗೆ ಜ್ಞಾನ ಅಂತ ಅಷ್ಟೇ ಅರ್ಥ. ಯಾವಾಗಲೂ ಭಕ್ತಾನಾಂ ಸ್ಮರಣಂ ವಿಷ್ಣೋ ನಿತ್ಯ ಜ್ಞಪ್ತಿ ಸ್ವರೂಪತಃ ಅನುಗ್ರಹೋನ್ಮುಖತ್ವಂತು ನೈವಾನ್ಯತ್ ಕ್ವಚಿದಿಶ್ಯತೆ ಅಂತ ಈಶಾವಾಸ್ಯ ಭಾಷ್ಯ. ಭಕ್ತರನ್ನು ಸ್ಮರಣೆ ಮಾಡಿಕೊಳ್ಳೋದು ಅಂದರೆ ಭಗವಂತ ಏನು ಅನುಗ್ರಹೋನ್ಮುಖನಾಗೋದು ಅಂತ ಅಷ್ಟೇ ಅರ್ಥ. ಯಾಕೆ ನೆನಪಿಸ್ಕೊಳ್ಳೋದು ಅಂದರೆ ಅದು ನಿತ್ಯ ಜ್ಞಾನ ಸ್ವರೂಪನಾದ ಭಗವಂತನಿಗೆ ಮೊದಲು ಗೊತ್ತಿತ್ತು, ಆಮೇಲೆ ಮರ್ತೋಗಿತ್ತು, ಈಗ ನೆನಪಿಸ್ಕೊಂಡ ಅನ್ನುವಂತಹ ಸ್ಥಿತಿಯನ್ನು ನಮಗೆ
ಹೇಳಲಿಕ್ಕೆ ಸರ್ವಥಾ ಬರುವುದಿಲ್ಲ. ಆದ್ದರಿಂದ ನಾವು ಹೀಗೆ ಅರ್ಥವನ್ನು ಮಾಡಿಕೊಳ್ಬೇಕು. ಹೇ ಭಗವಂತನೇ, ನಮ್ಮ ಪುಣ್ಯಗಳು ಮಾಡಿದ್ದು ನಿನಗೆ ಗೊತ್ತು, ನೀನೇ ಮಾಡಿಸಿದ್ದು. ಅದನ್ನು ಈ ಸಂದರ್ಭದಲ್ಲಿ ಉಪಯೋಗಿಸಿಕೊಂಡು ನಮ್ಮ ಮೇಲೆ ಅನುಗ್ರಹೋನ್ಮುಖನಾಗು ಅಂತ ನಮ್ಮ ಕಡೆಯಿಂದ ಒಂದು ಪ್ರಾರ್ಥನೆಯನ್ನು ನಿರೀಕ್ಷಿಸ್ತಾ ಇರ್ತೀಯ ನೀನು. ನಮಗೆ ಈ ತರಹ ಪ್ರೇರಣೆ ಮಾಡಿ ನಮ್ಮಿಂದ ಪ್ರಾರ್ಥನೆಯನ್ನು ಮಾಡಿಸಿಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತೀಯಾ ಅನ್ನೋದನ್ನು ಈ ಮಾತಿನ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಇನ್ನೊಂದು, ತುಂಬ ದೊಡ್ಡ ದೊಡ್ಡವರಾದರು ಅಂದರೆ ನಾವು ನಮ್ಮದೇನಾದರೂ ಕೆಲಸ ಅವರಿಂದ ಆಗಬೇಕು ಅಂತಿತ್ತು ಅಂತಂದರೆ ಅವರ ಸುತ್ತಮುತ್ತಲವರು ಇರ್ತಾರಲ್ಲ, ಅವರ ಪರಿವಾರದವರು, ಅವರ ಹತ್ರ ಹೇಳಿಟ್ಟಿರ್ತೀವಿ ನಾವು, ನೋಡಿ ಸ್ವಲ್ಪ ನೀವು ಅವ್ರಿಗೆ ಆವಾಗವಾಗ ನೆನಪಿಸ್ತಾ ಇರಿ, ನಮ್ಮ ಕೆಲಸನೂ ಆಗಬೇಕಿದೆ, ಅವರು ತುಂಬ ದೊಡ್ಡವರು, ನಮಗೆ ಸಾಕ್ಷಾತ್ತಾಗಿ ಸಿಗೋದಿಲ್ಲ, ನೀವುಗಳೇನಾದರೂ ಹೇಳ್ತಾ ಅವಾಗವಾಗ ನೆನಪಿಸ್ತಾ ಇದ್ದರೆ ಅವ್ರು ಯಾವಾಗಾದ್ರೂ ನಮ್ಮ ಕಡೆಗೆ ಕೃಪಾ ಕಟಾಕ್ಷವನ್ನು ಬೀರ್ತಾರೆ ಅಂತ ನಾವು ಲೋಕದಲ್ಲಿ ದೊಡ್ಡ ದೊಡ್ಡವ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಅದೇ ರೀತಿಯನ್ನು ಭಗವಂತನ ಬಗ್ಗೆ ಅಂತ ನೋಡಕ್ಕೆ ಹೋದರೆ, ಭಗವಂತನೂ ಕೂಡ ಅವನು ಬಹಳ ದೊಡ್ಡವನು. ಅವನ ಹತ್ರ ಹೋಗಿ ನಾವು ಸಾಕ್ಷಾತ್ತಾಗಿ ಕೇಳೋಕ್ಕಾಗಲ್ಲ ಅಂತಂದುಬಿಟ್ಟೇನೆ ಅವನ ಹೆಂಡತಿ, ಅವನ ಮಕ್ಕಳು, ಅವನ ಸೊಸೆಯರು, ಅವನ ಮೊಮ್ಮಕ್ಕಳು, ಅವ್ರ ಮಕ್ಕಳು ಅಂತ ಹೀಗೆ ಇವ್ರನ್ನೆಲ್ಲ ಹಿಡ್ಕೊಂಡಿದ್ದೀವಿ ನಾವು. ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಹರೇ ತವ ಪ್ರಿಯಾತ್ಮಜ ಸ್ನುಷಾಹ ನಪಾತ್ ತದಾತ್ಮಜಾಹ ಮಯಾ ದಯಾರ್ಥ ಮಾದೃತ ವದಂತಿ ಕಿಂ ನತೇಂತಿಕಂ. ದೇವರು ಸಾಕ್ಷಾತ್ತಾಗಿ ಸಿಕ್ಕ, ನಂಗೆ ಗೊತ್ತೇ ಇಲ್ಲ, ನೀನು ರಕ್ಷಣೆ ಮಾಡಬೇಕು ಅಂತ ಯಾವಾಗ ಹೇಳಿದ್ದು ಅಂತ ಕೇಳ್ದ. ಅಯ್ಯೋ ಹೇಳಿಲ್ವಾ ನಿನಗೆ? ನಿನ್ನ ಹೆಂಡತಿಗೆ ಹೇಳಿದ್ದೀನಿ, ನಿನ್ನ ಮಗನಿಗೆ ಹೇಳಿದ್ದೀನಿ, ನಿನ್ನ ಸೊಸೆಗೆ ಹೇಳಿದ್ದೀನಿ, ನಿನ್ನ ಮೊಮ್ಮಗನಿಗೆ ಹೇಳಿದ್ದೀನಿ, ಅವ್ರ ಮಗನಿಗೆ ಹೇಳಿದ್ದೀನಿ. ನೋಡಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ಭಾರತೀಯರು, ರುದ್ರದೇವರು, ಗಣಪತಿ, ಇವರನ್ನೆಲ್ಲ ನಾವು ಪೂಜೆ ಮಾಡಿ ಅವರನ್ನು ಕೇಳ್ಕೊಂಡಿರ್ತೇವೆ. ಹೇಗಾದರೂ ಮಾಡಿ ದೇವ್ರ ಹತ್ರ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ನೀವು ಹೇಳಿದರೆ ದೇವರು ಕೇಳ್ತಾನೆ. ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರಲ್ಲ, ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಅಂತ. ದೊಡ್ಡವರೇನಾದರೂ ಕೇಳಿಕೊಂಡ್ರೆ ದೇವರದನ್ನು ಒಂದನ್ನು ಬಿಡದೆ ಪೂರ್ತಿಯಾಗಿ ಮಾಡಿ ಕೆಲಸ ಮುಗಿಸ್ತಾನೆ. ಅದಕ್ಕೆ ಇಷ್ಟೊತ್ತಾದರೂ ನನ್ನನ್ನು ರಕ್ಷಣೆ ಮಾಡಲಿಲ್ಲ ಅಂದ ಕೂಡಲೇ ದೇವರೇ ಯಾವಾಗಲೂ ಸಿಕ್ಕಾಗ ಒಂದು ಸರಿ ಕೇಳಿಬಿಡೋಣ, ಯಾಕೆ ಅವರು ಹೇಳಿಲ್ವ ನಿಮಗೆ ಅಂತ. ಅಂದರೆ ಅವರೆಲ್ಲ ಹೇಳ್ತಾರೆ ಅಂತ ವಿಶ್ವಾಸ. ಹೇಳಿಲ್ವೇನೋ? ಇಲ್ಲ ಹೇಳಿದ್ದಾರೆ ಅಂತಲೇ ಅಂತಾನೆ ಭಗವಂತ. ಮತ್ತು ಹಾಗಾದ ರಕ್ಷಣೆ ಮಾಡು ಅಂತ ಈ ವಿಧವಾದಂತಹ ಅತ್ಯಂತ ಸಲುಗೆಯ ಸಂಬಂಧ ಭಗವಂತನ ಜೊತೆಗೆ ಭಕ್ತರಿಗೆ ಇರ್ತದೆ. ಆ ರೀತಿಯ ಒಂದು ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರಾರ್ಥನೆ ಮಾಡುವಾಗ ಹೀಗೆಲ್ಲ ಮಾತುಗಳು ಬರುತ್ತೆ. ಆದರೆ ಅದೇನೇ ಗಟ್ಟಿಯಾಗಿ ಹಿಡ್ಕೊಂಡು ದೇವರನ್ನು ನಿಂದನೆ ಮಾಡುವ ಮಾತುಗಳಲ್ಲ ಇದು. ಭಗವಂತ ತೋರಿದಂತಹ ಒಂದು ಅನುಕಂಪ, ದಯ ನನ್ನ ಮೇಲೆ ಹೇಗಿದೆ ಅನ್ನೋದನ್ನು ಒಂದು ತಮಗಾದ ಅನುಭವದ ಒಂದು ದೃಷ್ಟಾಂತವನ್ನು ಕೊಟ್ಟು ಅವರು ಸ್ತೋತ್ರವನ್ನು ಮುಂದುವರಿಸ್ತಾ ಇದ್ದಾರೆ. ಅವರ ಅನುಭವದ ಮಾತನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ಜ್ಞಾನಯಜ್ಞದ ಸೇವೆಯನ್ನು ರವಿ ನರಸಿಂಗರಾವ್ ಮತ್ತು ಕುಟುಂಬದವರು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.